ಬಿಸ್ಲಾಗೆ ಹೋಗೋಕ್ಕಾಗಲ್ಲ ನನಗಂತೂ. ಯಪ್ಪ, ಕಾರ್ ಇದ್ದಿದ್ರೆ ಕಾರಲ್ಲಿ ಓಡಾಡ್ಬೋದಾಗಿತ್ತು. ನನ್ನ ಗಂಡ ಏನಾರ ಚೆನ್ನಾಗಿ ದುಡ್ದು ಕಾರ್ ತಗೊಂಡು ಚೆನ್ನಾಗಿ ನೋಡ್ಕೊಂಬ ಅಂತ ಗಂಡ ಸಿಕ್ಕಿದ್ರೆ, ನಾನು ಮಧು ಹತ್ರನೇ ಇದ್ದಿದ್ರೆ ಚೆನ್ನಾಗಿರ್ತಿದ್ದೆ. ಮಧು ನನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋನು, ನಿಜ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊಳ್ಳೋನು. ಕಾರಲ್ಲಿ ಓಡಾಡ್ಕೊಂಡು ಎ ಸಿ ಹಾಕ್ಕೊಂಡು ಎಲ್ಲಿಗಾದ್ರೂ ಹೋದರೆ ಎ ಸಿ ಹಾಕ್ಕೊಂಡು ಹೋಗ್ಬೋದಾಗಿತ್ತು, ಅಷ್ಟು ಚೆನ್ನಾಗಿರ್ತಿದ್ದೆ. ಆದರೆ ಈ ಗುಬ್ಬೆ ನನ್ನ ಮಗನ ಮದುವೆ ಆಗಿ ಇವತ್ತು ಹಿಂಗೆ ನಾನು ಅನುಭವಿಸ್ಬೇಕಾಗೈತೆ. ಏನು ಮಾಡೋದು? ಊರಿಗೆ ಹೋಗ್ತೀನಿ, ಇನ್ನೇನು ಮಾಡೋಣ, ಅಲ್ಲಿ ಯಾರು ಮನೆಯಾಗಿರೋಣ, ಅವ್ರು ನೋಡಿದ್ರೆ ಬೇಡ ಅಂತಾರೆ. ಅದಕ್ಕೆ ಆತ ಊರಿಗೆ ಹೋಗ್ತೀನಿ. ಯಾವತ್ತು ಇವನು ಪಾನಿಪುರಿ ಅಂತ ಹೇಳಿ ತಗೊಂಬಂದಿದ್ದೀನಿ ಅಂತ ಹೇಳ್ದಾಗಿಂದ ಪಾನಿಪುರಿ ತಿನ್ನಬೇಕು ಅಂತ ಅನ್ನಿಸ್ತೈತೆ. ಅದಕ್ಕೇ ಪಾನಿಪುರಿ ಆದ್ರೂ ತಿನ್ಕೊಂಡು ಹೋಗ್ತೀನಿ. ಪಾನಿಪುರಿ ತಿಂತೀನಿ ಹೋಗಿ. ಪಾನಿಪುರಿ ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ, ಸಖತ್ ಇಷ್ಟ ಪಾನಿಪುರಿ ಅಂದರೆ. ಅದಕ್ಕೆ ಅವತ್ತು ತಗೊಂಬಂದಿದ್ನಲ್ಲ, ತಗೊಂಬಂದಿದ್ದೀನಿ ಅಂತ ಬಲವಂತ ಮಾಡ್ತಿದ್ದ. ಆವತ್ತಿಂದಲೂ ನನಗೆ ಸಿಕ್ಕಾಪಟ್ಟೆಗೆ ಒಂಥರ ಹಿಂಗೆ ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಾಯಿತ್ತು. ಏನು ಮಾಡೋದು, ನನಗೆಲ್ಲೋ ಹೋಗಿ ತಿನ್ಕೊಂಬರೋಕ್ಕೆ ಟೈಮೇ ಆಗಲಿಲ್ಲ. ನಿನ್ನೆ ಅಂತೂ ಸಖತ್ ವ್ಯಾಪಾರ ಆಯಿತು, ತುಂಬ ಖುಷಿಯಾಗಿದೆಯಾ? ಸಿರಿ, ಎಲ್ಲ ನಿನ್ನ ಕಾಲ್ಗುಣ. ನೀನು ಬಂದಿರೋ ಅಂಥ ಟೈಮು, ನೀನು ಬಂದು ನನ್ನ ಮಾತಾಡ್ಸಿರೋಂಥ ಟೈಮು ಅಷ್ಟು ಚೆನ್ನಾಗಿದೆ. ನಿನ್ನಿಂದಲೇ ಎಲ್ಲ ಆಗ್ತಾ ಇರೋದು, ನನ್ನಿಂದ ಏನೂ ಆಗ್ತಾ ಇಲ್ಲ. ಆಗ್ತಾ ಇರೋದೆಲ್ಲ ನಿನ್ನಿಂದಲೇ ಸಿರಿ. ಅಯ್ಯೋ, ನೀನು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದೆಯಾ, ಆಗ್ತಾಯಿತೆ ಅಷ್ಟೇ, ಇನ್ನೇನು ಬೇರೆ ಇನ್ನೇನಿಲ್ಲ. ಅವಳೇ ನಮ್ಮ ತಿಕ್ಲು ಸುಬ್ಬ ಇಲ್ಲೇ ಇದ್ದಾನೆ. ಇವಳು ಯಾವಳ್ತಾಗ ಮಾತಾಡ್ತಾ ಇದ್ದಾನೆ ಅಲ್ಕಿಸ್ಕೊಂಡು. ನಾನು ಪಾನಿಪುರಿ ತಿನ್ನೋಣ ಅಂತ ಬಂದೆ. ಇವಳು ಯಾವಳ್ತಾಗ ಮಾತಾಡ್ತಾ ಇದ್ದಾನಲ್ಲಪ್ಪ. ಅಲ್ಲ, ಇವನು ಇವಳ್ತಾಗೆ ಏನು ಮಾತಾಡ್ತಾ ಇದ್ದಾನೆ? ಇವನು ಏನು ಮಾಡ್ತಾನೆ ಇಲ್ಲಿ? ಏನು ಕೆಲಸ ಮಾಡ್ತಾ ಇದ್ದಾನೆ ಇಲ್ಲಿ ಇವನು? ನನಗೇನು ಗೊತ್ತೇ ಇಲ್ವಲ್ಲ. ಇನ್ನು ನನ್ನ ಮಗ ನಾನು ಊರಿಗೆ ಹೋದಾಗಿಂದಲೂ ಎಷ್ಟೆಷ್ಟೋ ನೋಡಿದೆ, ಎಲ್ಲೂ ಕಾಣಲಿಲ್ಲ. ಎಲ್ಲಿಗೆ ಹೋಗ್ಯವನಿ ಅಂತ ಅನ್ಕೊಂಡೆ. ಇವಳ್ತಾಗ ಏನಾದರೂ ಕೆಲ್ಸಕ್ಕೆ ಸೇರ್ಕೊಂಡಿರ್ಬೇಕೇನೋ ಈ ನನ್ನ ಮಗ. ಹೌದು, ಇವಳ ಹತ್ರ ಏನಾದರೂ ಕೆಲ್ಸಕ್ಕೆ ಸೇರ್ಕೊಂಡವನೇ. ನನಗೆ ರಾತ್ರಿ ಎಲ್ಲ ನಿದ್ದೆನೇ ಬರಲಿಲ್ಲ ಗೊತ್ತಾ. ಏನು ಹೇಳ್ತಾಳೆ ಸಿರಿ, ಬೆಳಗ್ಗೆ ಏನು ಹೇಳ್ತಾಳೆ ಅಂತ ನಿದ್ದೆನೇ ಬರಲಿಲ್ಲ. ಏನು ಮಾಡೋಕ್ಕಾಗುತ್ತೆ, ನಿನ್ನ ಒಳ್ಳೆ ಮನಸ್ಸೈತೆ, ಒಳ್ಳೆಯವನು, ನಿನಗೆ ಮೋಸ ಆಗಬಾರ್ದು ಅಂತ ನಾನು ಒಪ್ಕೊಬಿಟ್ಟೆ. ಖುಷಿ ಆಯ್ತಾ? ಖುಷಿ ಆಯಿತು, ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತು, ಸಖತ್ತು ಖುಷಿ ಆಯಿತು. ಏನು ಮಾತಾಡ್ತಾರೆ ಕೇಳಿ ಶಂಸಣ, ಹಿಂಗೆ ಮುಂದಕ್ಕೆ ಬತ್ತಿನದಿಲ್ಲ ಯಾಕೋ ಮಾತಾಡ್ತಾರೆ. ಕೇಳತ್ತೆ ಇಲ್ಲಿ ನಿಂತ್ಕೊಂಡ್ರೆ ಇಲ್ಲ, ಅಡ್ಡ ಐತೆ ಗಾಡಿ ಕಾಮಲ್ಲ. ಗಾಡಿ ನೋಡಲ್ಲ ಏನು ಮಾತಾಡ್ತಾ ಇದ್ದಾರೆ ಇವರಿಬ್ರು. ಅಲ್ಲ, ನನ್ನ ಮಗ ಇಲ್ಲೇನು ಮಾಡ್ತಾ ಇದ್ದಾನೆ ನಮ್ಮ ತಿಕ್ಕಳ ಅಂತ. ಈ ತಿಕ್ಕಳು ಸುಬ್ಬನ ಇವಳು ಯಾಕೆ ಮಾತಾಡಿಸ್ತಾ ಇದ್ದಾಳೆ ಅಂಬೋದೇ ಗೊತ್ತಾಗ್ತಿಲ್ಲ. ನೀನು ಸಿಕ್ಕಿರೋದು ನನ್ನ ಅದೃಷ್ಟ ಅಂತಲೇ ಹೇಳ್ಬೋದು ಸಿರಿ. ಎಲ್ಲ ನಿನ್ನ ಕಾಲ್ಗುಣದಿಂದ ಎಷ್ಟು ಒಳ್ಳೇದಾಗ್ತೈತೆ ನೋಡಿದ್ಯಾ, ಚೆನ್ನಾಗಿ ವ್ಯಾಪಾರ ಆಗ್ತೈತೆ. ನಾನು ಈಗ ನಾನೇನೇ ಇಷ್ಟು ದಿವಸ ಕೆಲಸ ಮಾಡಿದ್ದೀನಿ, ಕೆಲ್ಸಕ್ಕೆ ಹೋಗಿದ್ದೀನಿ, ಏನೇನೋ ಮಾಡಬೇಕಂತ ನಾನು ಪ್ರಯತ್ನ ಪಟ್ಟಿದ್ದೀನಿ, ಯಾವುದು ನನಗೆ ಕೈ ಹಿಡ್ದಿಲ್ಲ. ಇದು ನೋಡು, ನನಗೆ ಭಾಳ ಚೆನ್ನಾಗಿ ಕೈ ಹಿಡಿತು. ನೀನು ಮಾಡು, ಈ ಥರ ಮಾಡು ಅಂತೇಳಿ ನೀನು ಇವಾಗ ನೋಡು. ನಾವು ಅದಕ್ಕೆ ಮತ್ತೆ ನಾನು ಹೇಳೋದು, ನೀನು ಸುಮ್ಮನೆ ನನ್ನ ಜೊತೆ ಇದ್ಬಿಡು. ನೀನು ಪಾನಿಪುರಿ ಮಾಡು, ನಾನು ಎಗ್ ರೈಸು ಗೋಬಿ ಮಾಡ್ತೀನಿ. ಈ ಇಬ್ಬರೂ ಚೆನ್ನಾಗಿ ಇದ್ಬಿಡ್ಬೋದು ಅಷ್ಟೇ. ಆರಾಮಾಗಿ ದುಡ್ಡು ಮಾಡಿಕೊಂಡು ಚೆನ್ನಾಗಿ ವ್ಯಾಪಾರ ಆಗುತ್ತೆ. ನಿನಗೂ ಕಾಯಂ ಕಸ್ಟಮರ್ಗಳು ನಿನಗೆ ಯಾವಾಗಲೂ ನಿನ್ನ ಪಾನಿಪುರಿಗೆ ಚೆನ್ನಾಗಿರುತ್ತೆ ಟೇಸ್ಟು ಅಂತೇಳಿ ಅಲ್ಲಿ ಕಾಯಂ ಕಸ್ಟಮರ್ಗಳು ಬರ್ತಾರೆ ನಿನಗೆ. ಹೌದು, ನನಗೆ ಕಾಯಮ್ಮಾಗಿರೋ ಅಂಥವ್ರೇ ಜಾಸ್ತಿ, ಯಾವಾಗಲೂ ಅಷ್ಟೇ. ಇವತ್ತೇ ಅಂತಲ್ಲ, ನಾನು ಅಂಗಡಿ ಮಾಡಿದಾಗಿಂದ ಕಾಯಮ್ಮಾಗಿರೋ ಅಂಥವ್ರೇ ಜಾಸ್ತಿ ಬರೋದಿಲ್ಲ. ಏರಿಯಾದಲ್ಲಿರೋ ಅಂಥವ್ರು ಆ ಕಡೆಯಿಂದ ಎಲ್ಲ ಬರ್ತಾ ಇರ್ತಾರೆ. ಎಷ್ಟು ಅಂಗಡಿ ಆದರೂ ಪರವಾಗಿಲ್ಲ, ಅದನ್ನ 10 ಅಂಗಡಿ ಇರಲಿಲ್ಲ, ಅವನ್ನೆಲ್ಲ ದಾಟ್ಕೊಂಡು ಇಲ್ಲಿಗೆ ಬರ್ತಾರೆ. ಆ ರೀತಿ ಒಳ್ಳೇದು ಮಾಡಿದ್ರೆ ಒಳ್ಳೇದು ಆಗೇ ಆಗುತ್ತೆ. ನಾವು ಸ್ವಲ್ಪ ನಿಯತ್ತಾಗಿರಬೇಕು. ಈಗ ನಾವು ಕೆಲಸ ಮಾಡೋದ್ರಲ್ಲಿ ಫಸ್ಟ್ ನಿಯತ್ತನ್ನೋದು ನಾವು ಉಳಿಸ್ಕೋಬೇಕು. ನೀನು ಅಷ್ಟೇ, ಅವ್ರು ಕೊಡೋ ದುಡ್ಡಿಗೆ ಅವ್ರಿಗೆ ಹೊಟ್ಟೆ ತುಂಬ ಊಟ ಕೊಡು. ಒಂದು ಪ್ಲೇಟ್ ಎಗ್ ರೈಸ್ ಕೊಡ್ತೀಯ, ಹೊಟ್ಟೆ ತುಂಬ ಕೊಡು. ಹೊಟ್ಟೆ ತುಂಬ ಕೊಟ್ಟುಬಿಟ್ರೆ ಅವರು ಇನ್ನೊಂದು ದಿನ ಇಲ್ಲಿಗೆ ಬರ್ತಾರೆ, ಸರಿನಾ? ಹೊಟ್ಟೆ ತುಂಬ ಕೊಡಬೇಕು. ಅವ್ರು ಕೊಡೋ 50 ರೂಪಾಯಿ ನಾವು ಇಸ್ಕೊಂಡು ಅವ್ರಿಗೆ ಅರ್ಧ ಹೊಟ್ಟೆ ಕೊಟ್ಟರೆ ಅದು ಅವ್ರಿಗೆ ಹೊಟ್ಟೆ ತುಂಬಲ್ಲ. ಆವಾಗ ಅಯ್ಯೋ 50 ರೂಪಾಯಿ ಕೊಟ್ಟನಪ್ಪ, ಸ್ವಲ್ಪನಾದರೂ ಕೊಡಲಿಲ್ಲ ಅಂತೇಳಿ ಬೇಜಾರ ಮಾಡ್ಕೊಂಡು ಹೋಗ್ತಾರೆ. ಅದು ಆವಾಗ ಅದಕ್ಕೆ ನೀನು ದುಡ್ಡು ತೊಗೊಂಡಿರ್ತೀಯಲ್ಲ, ಅದಕ್ಕೆ ಸಾರ್ಥಕ ಇರಲ್ಲ, ನಿಯತ್ತಿ ಅನ್ನೋದು ಇರಲ್ಲ. ಅದಕ್ಕೇ ಅವ್ರು ಕೊಡೋ ದುಡ್ಡಿಗೆ ನಮಗೂ ಈಗ ಅದರಲ್ಲಿ ಸ್ವಲ್ಪ ಲಾಭ ಬರುತ್ತೆ. ಲಾಭ ಬರಲಿ ಅಂತಲೇ ಮಾಡೋದು. ಲಾಭ ಬರಲಿ ಅಂತ ಮಾಡ್ತೀವಿ ಅಂದಮೇಲೆ ನಾವು ಸ್ವಲ್ಪ ಅದರಲ್ಲಿ ಹೆಚ್ಚು ಕಡಿಮೆ ಇದ್ದೇ ಇರುತ್ತೆ, ನೋಡ್ಕೋಬೇಕು. ಒಟ್ಟಿನಲ್ಲಿ ಹೊಟ್ಟೆ ತುಂಬ ಕೊಡಬೇಕು ನೋಡಿಕೊಂಡು. ಜಾಸ್ತಿನೂ ಕೊಡಬಾರ್ದು, ಕಡಿಮೆನೂ ಕೊಡಬಾರ್ದು. ಅವ್ರಿಗೆ ಹೊಟ್ಟೆ ತುಂಬ ಥರ ಕೊಡಬೇಕು, ಒಂದು ಮೀಡಿಯಮಾಗೆ. ಆ ರೀತಿ ಒಂದು ಪ್ಲೇಟ್ ಅಂತಂದರೆ ಒಂದು ಪ್ಲೇಟು ತುಂಬ ಕೊಡಬೇಕು. ಆ ರೀತಿ ನಿಯತ್ತ ಕೆಲಸ ಮಾಡಿದ್ರೆ ದೇವ್ರು ಯಾವತ್ತೂ ಒಳ್ಳೇದು ಮಾಡೇ ಮಾಡ್ತಾನೆ. ಸುಬ್ಬವ್ರೆ ತುಂಬ ಒಳ್ಳೇದು ಮಾಡ್ತಾನೆ. ನೀವು ಯಾವಾಗಲೂ ಹಿಂಗೆ ಚೆನ್ನಾಗಿರ್ರಿ, ಚೆನ್ನಾಗಿ ಹಿಂಗೆ ಕೆಲಸ ಮಾಡಿಕೊಂಡು ಖುಷಿಯಾಗಿ ಚೆನ್ನಾಗಿ ಇಟ್ಕೊಂಡು ಹೋಗಿ, ಅದೇ ನನಗೆ ಆಸೆ.
ಹೋಗತ್ತ ಮನೆಗೆ ಹೋಗೋದು ಬೇಡ, ಇಲ್ಲೇ ಇದ್ಬಿಡೋಣ ಅನ್ನಿಸ್ಬಿಟ್ಟೈತೆ. 6 ದಿನ ಅಲ್ಲಿಂದ ಓಡಾಡ್ತಾರೆ ಅನ್ನಿಸ್ತೈತೆ. ರಾತ್ರಿ 11 ಗಂಟೆಗೆ ಹೋದೆ. ಅಮ್ಮನೂ ಅಜ್ಜಿ ಕೇಳಿದ್ರು ಯಾಕಪ್ಪ ಇಟ್ಟತ್ನ ಬತ್ತೀಯ ಅಂತ. ನಾನು ರಾತ್ರಿ ಹೇಳ್ದೆ ಹಿಂಗೆ ಮಾಡಿದ್ದೀನಿ, ನಾನು ಪಾನಿಪುರಿ ಒಬ್ಬರು ಮಾಡ್ತಾರೆ ಅವ್ನಿಗೆ ಪರಿಚಯ ಇರೋ ಅಂಥವ್ರು, ಮತ್ತು ಎಗ್ ರೈಸೂನು ಗೋಬಿ ಮಾಡ್ತೀನಿ ನಾನು ಅಂತ. ನೀನೆಲ್ಲ ಮಾಡ್ತೀಯೋ, ನೀನು ಮಾಡ್ತೀಯೋ ಅಂತ ನಮ್ಮ ಅಜ್ಜಿನೂ ನಮ್ಮ ಅಮ್ಮಯ್ಯ ಕೇಕ್ ಹಾಕೊಂಡು ನಗ್ತಾಯಿದ್ರು. ಹೌದೇನು? ಎಗ್ ರೈಸೂನು ಗೋಬಿ ಮಾಡ್ತಾನೆ ಇವನು. ಅಪ್ಪ ಒಳ್ಳೇದು ಕಲ್ತವನಪ್ಪ. ಹ್ಞೂ ಅಪ್ಪ ಈಗ ಹಂಗಾರೆ ಮಗಳಾಗಿರೋದು ಅವನೇ ಅನ್ಸುತ್ತೆ ಅಂಗಡಿ. ಇವಳು ಬೇರೆ ಜೊತೆ ಆಗೋಳೆ. ಎರಡು ಜೊತೆ ಆಗ್ಬಿಟ್ಟವೆ. ಅಲ್ಲ ಇದು ನೋಡ್ತಾ ಇದ್ರೆ ನನಗೆ ಇವ್ರು ಮಾತಾಡ್ತಿದ್ರೆ ಅವನೇನೋ ಒಂಥರ ಖುಷಿಯಾಗಿ ಮಾತಾಡ್ತಾ ಇದ್ದಾನೆ, ಹೊಡಿಯೋದೆಲ್ಲ ಬಿಟ್ಟವನೇ. ಅದಕ್ಕೆ ಅವ್ರ ಅಜ್ಜಿನೂ ಅವ್ರ ಅಮ್ಮಯ್ಯ ಹೇಳ್ತಿದ್ರು. ಅದಕ್ಕೆ ನಾನು ಇದೆಲ್ಲ ಸುಳ್ಳು ಅಂತ ನಾನು ಅಂದ್ಕೊಂಡಿದ್ದೆ. ಅದು ನೋಡಿ ನಾನು ಊರಿಗೆ ಹೋಗ್ಬೇಕಾದ್ರೆ ಇಲ್ಲಿ ಪಾನಿಪುರಿ ಒಂದು ಟೈಮ್ ತಿಂದಿದ್ದೆ, ಅದಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಇಲ್ಲಿಗೆ ಬಂದೆ. ನೋಡು ಇವಳು ಮಾತಾಡ್ತಾ ಇದ್ದಾಳಲ್ಲ ಇವನ ಜೊತೆ, ನನ್ನ ಗಂಡನ ಜೊತೆ. ಓ ಏನೋ ನಡೀತೈತೆ ಇವರಿಬ್ರು ಮಧ್ಯೆ, ನನಗೆ ಗೊತ್ತೈತೆ ಏನೋ ನಡೀತೈತೆ. ಸರಿಯಾಗಿ ಇದು ಮಾಡ್ತೀನಿ ಅವಳಿಗೆ, ಏನಿಲ್ಲ ಸರಿಯಾಗಿ ಬೈದ್ಬಿಡ್ತೀನಿ. ನಮ್ಮ ಸುದ್ದಿಗೆ ಏನಾದರೂ ಬಂದುಬಿಟ್ಟಿದ್ದೀಯ ಅಂದರೆ ಸರಿಯಾಗಿ ಇರೋದಿಲ್ಲ ಅಂತ. ಬಾಬಾ ನನ್ನ ಗಂಡ ಇನ್ಮೇಲೆ ಎಗ್ ರೈಸ್ ಗೋಬಿ ಮಾಡ್ತಾನೆ, ಚೆನ್ನಾಗಿ ತಿನ್ಬೋದಲ್ವಾ? ಏನೋ ಮಾತಾಡ್ತಿದ್ರು ಮದುವೆ ಅದು ಇದು ಅಂತ. ಸ್ವಲ್ಪ ಗಾಳಿ ಕಡಿಮೆ ಆದರೆ ಮಾತಾಡೋದು ಕೇಳಿಸುತ್ತೆ, ಗಾಳಿ ಜಾಸ್ತಿ ಆದರೆ ಕೇಳೋದಿಲ್ಲ. ಮದುವೆ ಅನ್ನೋದು ಕೇಳಿಸ್ತು. ಏನು ಮದುವೆ ಆಗೋಕ್ಕೆ ಏನಾದರೂ ಪ್ಲ್ಯಾನ್ ಮಾಡವ್ರ? ನನ್ನ ಕನ್ಸಲ್ಲಿ ಬಂದಿದ್ದವತ್ತು ಇವಳ ಥರನೇ ಇದ್ಲು, ಸ್ವಲ್ಪ ಹುಡುಗಿ ಇವಳ ಥರನೇ ಇದ್ಲು ನನ್ನ ಕನ್ಸಲ್ಲಿ ಬಂದಿದ್ದವತ್ತು. ಯಾರು ನಂಬಲ್ಲ ನೀನು ಈ ರೀತಿ ಕೆಲಸ ಮಾಡ್ತೀಯ ಅಂತಂದರೆ, ಯಾರು ನಂಬಲ್ಲ. ಅಯ್ಯೋ ನೀನು ಮಾಡ್ತೀಯನೋ ಈ ಕೆಲಸನ, ನೀನು ಮಾಡ್ತೀಯನೋ ಅಂತ ಕೇಳ್ತಾರಲ್ವಾ? ಯಾಕಂದರೆ ನೀನು ಬರೀ ಕುಡ್ದು ಅಲ್ಲೂ ಇಲ್ಲೂ ಓಡಾಡ್ಕೊಂಡಿದ್ದಲ್ಲ, ಅದಕ್ಕೆ ನೀನು ಈ ಕೆಲಸ ಮಾಡ್ತೀಯ ಅಂತಂದರೆ ಯಾರು ನಂಬಲ್ಲ. ಯಾರು ನಂಬಲ್ಲ ನೀನು. ನಾನು ಹೇಳಿದ್ರು ನಮ್ಮ ಮನೆಗೆ ನಂಬಲಿಲ್ಲಪ್ಪ. ರಾತ್ರಿ ಎಷ್ಟು ಸಾರಿ ಹೇಳ್ದೆ ಗೊತ್ತೇ, ನಂಬಲಿಲ್ಲ. ನಾನು ಕುಡ್ದವನೇನು ಅಂತ ಅನ್ಕೊಂಡಿದ್ದೆ. ಅಲ್ಲ ನೋಡು ಕುಡ್ದಿಲ್ಲ ಕೊಡು ಏನಕ್ಕೆ ಇದ್ದಾನೆ. ನಾವಿಬ್ಬರು ಮದುವೆ ಆಗ್ಬಿಟ್ರೆ ಅತ್ಲಾಗೆ ಆರಾಮಾಗೆ ನಾನು ನೀನು ಎಗ್ ರೈಸ್ ಗೋಬಿ ಅದು ಪಾನಿಪುರಿ ಎಲ್ಲ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಆರಾಮಾಗೆ ಇದ್ದು ಬಿಡ್ಬೋದು. ಆರಾಮ್ ಇಬ್ರೋದನು ಇಲ್ಲೇ ರೂಮ್ ಮಾಡಿಬಿಡೋಣ, ಇಲ್ಲೇ ಒಂದು ಬಾಡಿಗೆ ಮನೆ ಮಾಡಿಕೊಂಡು ಆರಾಮಾಗಿ ಇದ್ಬಿಟ್ರೆ ಆಯಿತು. ಇದೇನಿದು ಹಿಂಗೆ ಮಾತಾಡ್ತಾ ಇದ್ದಾನೆ? ನಾವಿಬ್ಬರು ಮದುವೆ ಆದರೆ ಇಲ್ಲೇ ಇರ್ಬೋದು ಅಂತ ಮಾತಾಡ್ತಾ ಇದ್ದಾನೆ. ಇದೇನಪ್ಪ ಇದು ಹಿಂಗೆ ಮಾತಾಡ್ತಾ ಇದ್ದಾನೆ? ಗಬ್ನನ ಮಗ. ಅಲ್ಲ ಗಬ್ಬ ಹೆಂಗೆ ಮಾತಾಡ್ತಾ ಇದ್ದಾನೆ ನೋಡು. ಸುಬ್ಬ, ಅಯ್ಯೋ ಇದೇನಪ್ಪ ಇದು ನಮ್ಮ ಸುಬ್ಬು ಹಿಂಗೆ ಮಾತಾಡ್ತಾ ಇದ್ದೆ. ಇದೇನಕ್ಕೆ ಹಿಂಗೆ ಮಾತಾಡ್ತಾ ಇದ್ದಾನೆ ಇವನು? ಹೆಂಗೋ ಆವತ್ತೆ ಸುಮ್ಮನಿರಿ ಇವಾಗ, ಯಾಕೆ? ಹೆಂಗೋ ಆಮೇಲೆ ನೋಡ್ಕಮ್ಮನ. ಸದ್ಯಕ್ಕೆ ವ್ಯಾಪಾರ ಮಾಡ್ಕೊಳ್ಳೋದು ನೋಡಿ. ಇನ್ನು ಮೊನ್ನೆ ಇನ್ನು ಅಂಗಡಿ ಇಟ್ಟು ಅದೆಲ್ಲ ಯಾಕೆ ಯೋಚನೆ, ಅದನ್ನೆಲ್ಲ ಯೋಚನೆ ಬಿಟ್ಟು 4 ಕಾಸು ದುಡಿಮೆ ಮಾಡ್ಕೊಳ್ಳೋದು ನೋಡ್ರಿ. ನಾವು ಮಾಡ್ಕೊಂಬತ್ತಿದ್ದ ದುಡಿಮೆನ ಇವತ್ತು ನೀನು ನನಗೆ ಕೆಲಸ ಕಲಿಸ್ಕೊಟ್ಟಿದ್ಯಾ. ನೀನು ನನಗೆ ನಿಜವಾಗ್ಲೂ ಭಾಳ ಖುಷಿ ಆಗ್ತೈತೆ. ಒಂಥರ ಎಷ್ಟೊತ್ತಿಗೆ ಅಂಗಡಿ ಹತ್ರ ಬರ್ತೀನೋ ಯಾವಾಗಲೂ ಇಲ್ಲೇ ಇರಬೇಕು ಅನಿಸ್ತಾ ಇರುತ್ತೆ. ನಿನ್ನ ಮುಖ ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನ್ನಿಸ್ತೈತೆ ಸಿರಿ, ನನಗೆ ನಿಜ ಹಾಗೆ ಅನ್ನಿಸ್ತೈತೆ. ನೀನು ಫಸ್ಟು ನಿನ್ನ ಹೆಂಡ್ತಿ ಹತ್ರ ಮಾತಾಡು, ಅವಳು ಏನು ಹೇಳ್ತಾಳೆ ಕೇಳು, ಸರಿನಾ? ಅವಳನ್ನ ಕೇಳಿ ಆಮೇಲೆ ನಿರ್ಧಾರ ತಗೋ. ಅವಳು ಏನು ಕೇಳೋದು, ಅವಳೇನು ನನ್ನ ಹತ್ರ ಅಷ್ಟಕ್ಕಷ್ಟೇ. ಅವಳು ಪಾನಿಪುರಿ ತಗೊಂಡೋಗಿ ಎಷ್ಟು ಪ್ರೀತಿಯಿಂದ ಕೊಟ್ಟರು ಅಂತ ತೆಗೆದು ಮುಖಕ್ಕೆ ಎಸ್ಲು. ಇದೇನಪ್ಪ ಇದು? ಮದುವೆ ಆಗಬೇಕು ಅಂತ ಮಾತಾಡ್ತಾ ಇದ್ದಾನೆ. ಇವಳನ್ನ ಲವ್ ಮಾಡ್ತಾ ಇದ್ದಾನೆ ಇವನು. ಅಲ್ಲ ನೋಡು, ಭಾರಿ ಇದ್ದಾನೆ ಇವನು. ನೋಡು ನಾನು ಮಾತ್ರ ಮದುವೆ ಆಗಾಕ್ಬಿಡಲ್ಲ. ಇವಾಗ ಗೋಬಿನೂ ಎಗ್ ರೈಸು ಅಂಗಡಿ ಮಾಡಿದ ನನ್ನ ಮೇಲೆ ಚೆನ್ನಾಗಿ ದುಡಿತಾನೆ. ಇವನಿಗೆ ಇದೆಲ್ಲ ಮಾಡೋಕ್ಕೆ ಬರುತ್ತಾ? ಒಂದು ಉಪ್ಪು ಹಾಕೊಂಡು ಉಣ್ಬೇಕು ಬರಲ್ಲ, ಮೊಸರಕ್ಕೆ ಒಂದಿಷ್ಟು ಉಪ್ಪು ಹಾಕೊಂಡು ಅನ್ನ ಮೊಸರು ಉಣ್ಬೇಕಾರೆ ಒಂದಿಟ್ಟು ಉಪ್ಪು ಹಾಕೊಂಡು ಅಂತಂದ್ರೆ ಉಪ್ಪು ಸ್ಯಾನೆ ಹಾಕೊಂಡು ಉಪ್ಪು ಸ್ಯಾನೆ ಐತೆ ಅಂತಾನೆ. ಉಪ್ಪು ಹಾಕ್ಯಮಕ್ಕೂ ಬರಲ್ಲ ಅದಕ್ಕೆ. ನನ್ನ ಉಪ್ಪು ಹಾಕ್ಪ ಮೊಸರಕ್ಕೆ ಅಂತ ಕರೀತಿದ್ದಾನು. ಇವನು ಎಗ್ ರೈಸು ಗೋಬಿ ಮಾಡ್ತಾನೆ, ಒಂದು ಉಪ್ಪು ಹಾಕ್ಯಮಕ್ಕೆ ಬರ್ತಿರ್ಲಿಲ್ಲ. ಯಾರು ಸರಿಯಾಗಿ ಮಾಡಲಿಲ್ಲ ಅಂದರೆ ಯಾರು ತಗೊಳವಲ್ಲ ತಗ. ಇವನು ಇನ್ನೇನು ಕಮ್ಮಿಗೆ ಎಗ್ ರೈಸು ಗೋಬಿ ಮಾಡ್ತಾನೆ ಅಂತ ಇದಾಗೇನು ಮಾಡಲ್ಲ. ಅಯ್ಯೋ ಸುಮ್ಮನೆ ಎಲ್ಲ ಇಕ್ಕವನ ಅನಿಸುತ್ತೆ. ನೋಡಿ ಹೆಂಗೆ ಮಾತಾಡ್ತಾ ಇದ್ದಾನೆ ಈ ಉಳ್ತಾಗಿ. ಅಲ್ಲ ಇವಳು ಮದುವೆ ಆಗಬೇಕು ಅಂತ ಮಾತಾಡ್ತಾ ಇದ್ದಾನಲ್ಲ. ಆವಾಗಲೇ ಹೇಳಿದ್ದೀನಲ್ಲ, ಮಾತಾಡಿದ್ದೀನಲ್ಲ, ಅದೆಲ್ಲ ಹೇಳಿದ್ದೀನಿ ಅಂದಮೇಲೆ ನಾನೆಲ್ಲ ಮಾಡ್ತೀನಿ. ಸುಮ್ಮನೆ ನೀನೇನು ತಲೆ ಕೆಡಿಸ್ಕೊಬೇಡ ಸಿರಿ, ಆರಾಮಾಗಿರು ಸರಿನಾ? ಇನ್ನೊಂದು ವಾರ 15 ದಿವಸ ಲೇಟ್ ಆದರೂ ಪರವಾಗಿಲ್ಲ, ನಿಧಾನ ಆದರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಏನೋ ನಿನ್ನಂಥವ್ರು ಈಗ ಇಂಥವ್ರು ಇರಬೇಕು. ನಾನಂತೂ ಅಂಥವನಾಗಿದ್ದೆ, ಕುಡುಕ್ ನನ್ನ ಮಗ, ನಾನು ಒಳ್ಳೆಯವನಲ್ಲ, ಕುಡಿತಾ ಇದ್ದು, ನನಗೆ ಬುದ್ಧಿ ಇರಲಿಲ್ಲ. ಅವಳಾದ್ರೂ ಒಳ್ಳೆಯವಳಾಗಿದ್ದರೆ ನನ್ನ ಹೆಂಡ್ತಿ ಸರಿ ಹೋಗೋದು. ಅವಳು ಅಂಥವಳೆ ನಾನು ಅಂಥವನೇ ಅಂತಂದರೆ ಅದು ಎಲ್ಲಿಗೆ ಸರಿ ಹೋಗುತ್ತೆ ಜೀವನ? ಒಬ್ಬರಾದರೂ ಬುದ್ಧಿವಂತರಾಗಿರ್ಬೇಕು. ಗಂಡ ಹೆಂಡ್ತಿ ಅಂದಮೇಲೆ ಒಬ್ಬರಾದರೂ ಬುದ್ಧಿವಂತರಾಗಿರ್ಬೇಕು. ಇಬ್ಬರು ಅಂಥವ್ರೆ ಅಂತಂದರೆ ಅಲ್ಲಿ ಜೀವನ ಆಗಲ್ಲ. ಅವಳು ಅಂಥವಳೆ ನಾನು ಅಂಥವನೇ. ಈಗ ನಿನ್ನಂಥವ್ರು ಯಾರಾದರೂ ಆಗಿದ್ರೆ ಹಿಂಗಲ್ಲ ಅಂದರೆ ಕಣಪ್ಪ ಹಿಂಗೆ ಹಂಗೆ ಹಿಂಗೆ ಅಂತ ಸಮಾಧಾನದಾಗ ಮಾತಾಡಿ ನೀನು ಹೇಳೋ ಮಾತುಗಳು ನನಗೆ ಎಷ್ಟು
ಎಷ್ಟು ತಲೆಗೆ ಹೋಗ್ಬಿಡ್ತು ಅಂತಂದರೆ ನಿಜವಾಗ್ಲೂ ಅಷ್ಟು ತಲೆಗೆ ಹೋಗ್ಬಿಡ್ತು. ತಲೆಗೆ ಹೋಗ್ಬಿಡ್ತಂತ ಅವಳು ಹೇಳೋದು, ನಾನು ಹೇಳೋದು ಹೋಗ್ಲಿಲ್ವಂತಿ. ಅಲ್ಲ ನೋಡೋ ನೀವು ಹೇಳ್ತಾ ಇರೋದ ಹೆಂಗೆ ಹೇಳ್ತಾ ಇದ್ದಾನೆ, ಹೆಂಗೋ ಮನ್ಸಿಗೆ ಹಾಕ್ಕೊಂಡು ಅಷ್ಟಾದರೂ ಇಷ್ಟಕ್ಕೆ ಮಟ್ಟಿಗಾದರೂ ಚೆನ್ನಾಗಿದೆಯಲ್ಲ, ಹಿಂಗೆ ಇದ್ದರೆ ಸಾಕು ಮುಂದನು. ಪ್ರಾಮಿಸ್ ಇರ್ತೀನಿ, ಪ್ರಾಮಿಸ್ ಇರ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇವರಿಬ್ಬರ ಮಧ್ಯೆ ಏನೋ ನಡೀತೈತೆ, ಮದುವೆ ಗಿದ್ವೆ ಅದು ಇದು ಅಂತ ಮಾತಾಡ್ತಾ ಇದ್ರೆ ನನಗೆಲ್ಲ ವಿಷಯ ಗೊತ್ತಾಗ್ತೈತೆ. ನಾನು ಪಾನಿಪುರಿ ತಿನ್ನೋಣ ಅಂತ ಬಂದೆ, ನನಗಿಲ್ಲಿ ನೋಡಿಬಿಟ್ಟು ಶಾಕ್ ಆಗಿಬಿಡ್ತು. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.